ಬ್ರೋ, ನೀನು ಜೀವನದಲ್ಲಿ ಚೇಂಜ್ ಆಗ್ಬೇಕು ಅಂತ ತುಂಬಾ ಸಲ ಯೋಚನೆ ಮಾಡಿದ್ಯಾ ಅಲ್ವಾ? ಹಾಗಾದ್ರೆ ನೀನು ಜೀವನದಲ್ಲಿ ಚೇಂಜ್ ಆಗೋಕೆ ರೆಡಿ ಇದೆಯಾ? ಚೇಂಜ್ ಆಗೋದು ಈಸಿ ಅಲ್ಲ, ಅದೇ ರೀತಿ ಅಸಾಧ್ಯ ಅಂತ ಈ ಜಗತ್ತಲ್ಲಿ ಯಾವ್ದೂ ಇಲ್ಲ. ಹಠಕ್ಕೆ ಬಿದ್ರೆ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ ಲೈಫ್ ಅಲ್ಲಿ ನಾವ್ ಮಾಡೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಇಂಪಾರ್ಟೆಂಟ್ ಇರೋ ಕೆಲ್ಸನ ನಾಳೆ ಮಾಡ್ತೀನಿ ಅಂತ ಡಿಲೇ ಮಾಡೋದು. ಎಕ್ಸಾಂಪಲ್ ಕೊಡೋದಾದ್ರೆ, ಜಿಮ್ಗೆ ಹೋಗೋದು ನಾಳೆ, ಸ್ಟಡಿ ಮಾಡೋದು ನಾಳೆ, ಎಕ್ಸಾಮ್ ಇನ್ನು ದೂರ ಇದೆಯಲ್ಲ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಒಳ್ಳೆ ಪ್ರೋಟೀನ್ಸ್ ಇರೋ ಆಹಾರನ ಸೇವಿಸಿದ್ರೆ ಒಳ್ಳೆ ಬಾಡಿ ಮಾಡ್ಬೋದು ಅಂತ ನಮಗ್ ಗೊತ್ತು. ಆ ಇಂಪಾರ್ಟೆಂಟ್ ಇರೋ ಕೆಲ್ಸನ ನಾಳೆ ಮಾಡಿದ್ರಾಯ್ತು ಅಂತ ಡಿಲೇ ಮಾಡ್ತೀವಿ. ಈ ಎಕ್ಸಾಮ್ಗೋಸ್ಕರ ಪ್ರತಿ ದಿನಾನು ಓದ್ಬೇಕು, ಪ್ರತಿ ಪುಟನೂ ಓದ್ಬೇಕು ಅಂತ ನಮಗ್ ಗೊತ್ತು. ಇಲ್ಲಾಂದ್ರೆ ನಾವು ಫೇಲ್ ಆಗ್ತೀವಿ ಅಂತ ನಮಗ್ ಗೊತ್ತು. ಆದ್ರೆ ನಾವು ಎಕ್ಸಾಮ್ ಹಿಂದಿನ ದಿನ ಓದಿದ್ರಾಯ್ತು ಅಂತ ಅನ್ಕೊಂತೀವಿ. ಆದ್ರೆ ಎಕ್ಸಾಮ್ ಹಿಂದಿನ ದಿನ ಓದೋಕೆ ಕೂತ್ಕೊಂಡ್ರೆ ನಮ್ ಮೈಂಡ್ ಅಲ್ಲಿ ಫುಲ್ ಪ್ರೆಷರ್ ಕ್ರಿಯೇಟ್ ಆಗಿ ನಾವು ಓದಿದ್ದೇ ನೆನ್ಪಿರಲ್ಲ. ನಾವು ಬದುಕ್ಬೇಕು ಅಂದ್ರೆ ಯಾವ್ದಾದ್ರು ಕೆಲಸ ಮಾಡಿ ಹಣ ಸಂಪಾದಿಸ್ಲೇಬೇಕು. ಆದ್ರೆ ನಾವು ನಮ್ ಡ್ರೀಮ್ಸ್ಗೋಸ್ಕರ ಯಾವ್ದೇ ವರ್ಕ್ ಮಾಡ್ದೆ ಮತ್ತು ಬೇರೆಯವ್ರ ಕೈಲೂ ಕೂಡ ಯಾವ್ದೇ ವರ್ಕ್ ಮಾಡ್ದೆ ವಯಸ್ಸು 20-25 ಆದ್ರೂ ಕೂಡ ತಂದೆ ತಾಯಿ ಹತ್ರ ದುಡ್ಡು ಕೇಳ್ತೀವಿ. ನೀನು ಸಕ್ಸಸ್ ಆಗೋದು ಲಕ್ ಇಂದ ಅಲ್ಲ, ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಅಲ್ಲ. ಒಂದ್ ಗಿಡ ನಾಳೆನೆ ಮರ ಆಗ್ಬಿಡಲ್ಲ, ಆದ್ರೆ ಒಂದಿನ ಆಗುತ್ತೆ. ಆ ಗಿಡ ಮರ ಆಗೋಕ್ಕೂ ಮುಂಚೆ ತನ್ನ ಬೇರುಗಳನ್ನ ಭೂಮಿ ಒಳಗಡೆ ಕಳಿಸುತ್ತೆ. ಅದೇ ರೀತಿ ನಿನ್ನಲ್ಲಿರುವ ವಿಶೇಷತೆ ಗುಣಗಳು ಏನಂತ ಒಳಗಿನಿಂದ ಅರ್ಥ ಮಾಡ್ಕೊ. ನಿನ್ನ ಮನಸ್ಸಿನ ಜೊತೆ ಮಾತಾಡು. ನಿಂಗೆ ಯಾವ ಕೆಲಸ ಇಷ್ಟನೋ ಅದನ್ನೇ ಮಾಡು. ನಾಳೆ ಅಂತ ಡಿಲೇ ಮಾಡ್ಬೇಡ, ಇವತ್ತೇ ಶುರು ಮಾಡು. ಅದೇ ರೀತಿ ಈ 5 ರೂಲ್ಸ್ ನ ಪ್ರತಿದಿನ ಫಾಲೋ ಮಾಡು. ಮೊದಲನೇ ರೂಲ್ಸು, ನಾಳೆ ಮಾಡ್ತೀನಿ ಅಂತ ಯಾವತ್ತೂ ಹೇಳ್ಬೇಡ. ಸೋತ್ರು ಸರಿ, ನಿನ್ ಡ್ರೀಮ್ ಮೇಲೆ ವರ್ಕ್ ಮಾಡು. ಎಷ್ಟು ಸಲ ಸೋತ್ರು ಪರವಾಗಿಲ್ಲ, ಮತ್ತೆ ಎದ್ ನಿಲ್ಲು. 2ನೇ ರೂಲ್ಸು, ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡು. ಸೋಷಿಯಲ್ ಮೀಡಿಯಾ ನಿನ್ನ ಟೈಮ್ ನ ವೇಸ್ಟ್ ಮಾಡ್ತಾ ಇದೆ. ನೆನ್ಪಿರ್ಲಿ, ಈ ಸಮಯ ಅನ್ನೋದು ಒಂದು ಬಾರಿ ಕಳೆದೋದ್ರೆ ಮತ್ತೆ ಸಿಗಲ್ಲ. 3ನೇ ರೂಲ್ಸು, ಸ್ಟ್ರಾಂಗ್ ಡಿಸಿಷನ್. ಒಂದು ಸರಿಯಾದ ನಿರ್ಧಾರ ತಗೋ. ಆ ನಿರ್ಧಾರ ಹೇಗಿರ್ಬೇಕು ಅಂದ್ರೆ, ಆ ನಿರ್ಧಾರ ನಿನ್ ಲೈಫ್ನೇ ಚೇಂಜ್ ಮಾಡ್ಬೇಕು. ಇಂದು ನಿನ್ನ ಯಾರ್ಯಾರು ಇಗ್ನೋರ್ ಮಾಡ್ತಾ ಇದ್ದಾರೆ, ನೀನ್ ಸಕ್ಸಸ್ ಆದ್ಮೇಲೆ ನಿನ್ನ ಮೀಟ್ ಆಗೋಕೆ ಪರದಾಡ್ತಾ ಇರ್ಬೇಕು. 4ನೇ ರೂಲ್ಸು, ಪಾಸಿಟಿವ್ ಥಿಂಗ್ಸ್. ನಿನ್ ಮೇಲೆ ನಿಂಗೆ ನಂಬಿಕೆ ಇರ್ಲಿ. ನಾನ್ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇರ್ಲಿ. ಹಾಗೆ ನೆಗೆಟಿವ್ ಜನರಿಂದ ದೂರ ಇರು. 5ನೇ ರೂಲ್ಸು, ನೆವರ್ ಗಿವ್ ಅಪ್. ಯಾವತ್ತೂ ಕೂಡ ಅಡ್ಡದಾರಿ ಹಿಡಿಲೇಬೇಡ. ನಿಮ್ ಡ್ರೀಮ್ ಮೇಲೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಕೂಡ ನಿನ್ ಡ್ರೀಮ್ ಮೇಲೆ ಪ್ರತಿ ಕ್ಷಣ ಪ್ರತಿ ದಿನ ಕಷ್ಟಪಟ್ಟು ಕೆಲಸ ಮಾಡು. ಆ ಡ್ರೀಮ್ ಸಕ್ಸಸ್ ಆದ್ಮೇಲೆ ನಿನ್ ಫ್ಯಾಮಿಲಿಗೆ ಪ್ರೌಡ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಯಾವುದೇ ರೀಸನ್ ಕೊಡದೆ ನಿನ್ ಡ್ರೀಮ್ ಮೇಲೆ 100% ಎಫರ್ಟ್ ಹಾಕಿ ವರ್ಕ್ ಮಾಡು. ಮತ್ತು ಈ ಒಂದು ವಿಡಿಯೋನ ನೀನು ಯಾವ ಡೇಟ್ ಅಲ್ಲಿ ನೋಡ್ತಾ ಇದೀಯಾ ಕಾಮೆಂಟ್ ಮಾಡು. ನಿನ್ ಡ್ರೀಮ್ ಸಕ್ಸಸ್ ಆದ್ಮೇಲೆ ನಿನ್ ಫ್ಯಾಮಿಲಿಗೆ ಪ್ರೌಡ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಯಾವುದೇ ರೀಸನ್ ಕೊಡದೆ ನಿನ್ ಡ್ರೀಮ್ ಮೇಲೆ 100% ಎಫರ್ಟ್ ಹಾಕಿ ವರ್ಕ್ ಮಾಡು. ಮತ್ತು ಈ ಒಂದು ವಿಡಿಯೋನ ನೀನು ಯಾವ ಡೇಟ್ ಅಲ್ಲಿ ನೋಡ್ತಾ ಇದೀಯ ಅಂತ ಕಾಮೆಂಟ್ ಮಾಡು. ಮತ್ತೆ ನೀನು ಯಾವ ಡೇಟ್ ಅಲ್ಲಿ ಸಕ್ಸಸ್ ಆಗ್ತೀಯ ಅಂತ ಕಾಮೆಂಟ್ ಮಾಡು. ಹೊಸದಾಗಿ ನಮ್ಮ ಒಂದು ಚಾನಲ್ ನ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡು.